ನಮಸ್ಕಾರ ಸ್ನೇಹಿತರೆ. ಸ್ಟಾಕ್ ಮಾರ್ಕೆಟಲ್ಲಿ 2020ರಲ್ಲಿ IT ಸೆಕ್ಟರ್ನ ಸ್ಟಾಕ್ಗಳು ಒಳ್ಳೆಯ ರಿಟರ್ನ್ಸನ್ನು ನೀಡಿತ್ತು. 2021ರಲ್ಲಿ ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳು, 2022, 23, 24ರಲ್ಲಿ ರೈಲ್ವೆ, ಡಿಫೆನ್ಸ್, ಕ್ಯಾಪಿಟಲ್ ಗೂಡ್ಸ್ನ ಸ್ಟಾಕ್ಗಳು ಒಳ್ಳೆಯ ರಿಟರ್ನ್ಸನ್ನು ನೀಡಿತ್ತು. 2025ರಲ್ಲಿ ಮಾರ್ಕೆಟ್ ಕರೆಕ್ಷನ್ ಫೇಸಲ್ಲೇ ಇತ್ತು. 2026, 27ರಲ್ಲಿ ಬುಲ್ ಮಾರ್ಕೆಟ್ ಪ್ರಾರಂಭ ಆದರೆ ಯಾವ ಸೆಕ್ಟರ್ನ ಸ್ಟಾಕ್ಗಳು ಮತ್ತೆ ಪರ್ಫಾರ್ಮ್ ಮಾಡಬಹುದು, ಒಳ್ಳೆಯ ರಿಟರ್ನ್ಸನ್ನು ನೀಡಬಹುದು ಅಂತ ನಾನು ಸ್ಟಡಿ ಮಾಡ್ತಾ ಇದ್ದೆ. ಸ್ನೇಹಿತರೆ, ನಿಮಗೆಲ್ಲ ಅನುಭವಕ್ಕೆ ಬಂದಿರಬಹುದು. ಒಂದು ಸ್ಟಾಕ್ 100%, 150% ರಿಟರ್ನ್ಸನ್ನು ನೀಡಿ ಆದಮೇಲೆ ಟಿವಿಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ವಾಟ್ಸಾಪ್ ಗ್ರೂಪ್ಗಳಲ್ಲಿ ಆ ಸ್ಟಾಕ್ನ ಕುರಿತಂತೆಯೇ ಚರ್ಚೆ ನಡೀತಾ ಇರುತ್ತೆ. ಆಗ ಆ ಸ್ಟಾಕಲ್ಲಿ ರಿಟೇಲರ್ಸ್ ಅಂದರೆ ನಾವುಗಳು ಇನ್ವೆಸ್ಟ್ ಮಾಡ್ತೀವಿ. ಸ್ವಲ್ಪ ದಿನದ ನಂತರ ಆ ಸ್ಟಾಕಿನ ಕರೆಕ್ಷನ್ ಫೇಸ್ ಪ್ರಾರಂಭ ಆಗುತ್ತೆ. ಪ್ಯಾನಿಕ್ಕಿಂದಾಗಿ ಲಾಸಲ್ಲಿ ಆ ಸ್ಟಾಕನ್ನು ಸೆಲ್ ಮಾಡಿ ನಾವು ಹೊರಗಡೆಗೆ ಬರ್ತೀವಿ. ಯಾಕೆ ಹೀಗಾಗುತ್ತೆ? ಮೋಸ್ಟ್ ಆಫ್ ದ ರಿಟೇಲರ್ಸ್ ಸ್ಟಾಕ್ಗಳನ್ನು ಹುಡುಕ್ತಾ ಹೋದರೆ ಸ್ಮಾರ್ಟ್ ಮನಿ ಯಾವಾಗಲೂ ತನ್ನ ಥೀಮ್ಗಳನ್ನು ಆಯ್ಕೆ ಮಾಡ್ತಾ ಹೋಗುತ್ತೆ. ಅಂದರೆ ಅರ್ಥ, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆಗಿರ್ತಕ್ಕಂಥ FIIs, DIIs, HNIsಗಳು ಯಾವಾಗಲೂ ಡೈರೆಕ್ಟಾಗಿ ಸ್ಟಾಕ್ಗಳನ್ನು ಸರ್ಚ್ ಮಾಡ್ತಾ ಹೋಗಲ್ಲ. ತಮ್ಮ ಇನ್ವೆಸ್ಟ್ಮೆಂಟ್ಗೆ ಸೆಕ್ಟರ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ತಾರೆ. ಪ್ರತಿ ಬುಲ್ ಮಾರ್ಕೆಟಲ್ಲೂ ಸಹ ಎಲ್ಲ ಸೆಕ್ಟರ್ಗಳು, ಎಲ್ಲ ಸ್ಟಾಕ್ಗಳು ಒಳ್ಳೆಯ ರಿಟರ್ನ್ಸನ್ನು ನೀಡಲ್ಲ. ಅದರಲ್ಲಿ ಕೆಲವೇ ಸೆಕ್ಟರ್ಗಳು ಮತ್ತು ಕೆಲವೇ ಸ್ಟಾಕ್ಗಳು ಮಾತ್ರ ಪರ್ಫಾರ್ಮ್ ಮಾಡುತ್ತೆ. FIIs, DIIsಗಳ ಫುಟ್ ಪ್ರಿಂಟನ್ನು ಅನುಸರಿಸಿ 2026, 27ರಲ್ಲಿ ಯಾವ ಸೆಕ್ಟರ್ಗಳು ಹೀರೋ ಸೆಕ್ಟರ್ಗಳಾಗಿ ಹೊರಹೊಮ್ಮಬಹುದು, ಅದರ ಗುಣಲಕ್ಷಣಗಳೇನು ಅನ್ನೋದನ್ನು ನಾವು ಪತ್ತೆ ಹಚ್ಚಬಹುದು. ಇದಕ್ಕೆ ನಾನು ಅನುಸರಿಸೋ ಸರಳ ಮಾರ್ಗ ಏನು ಅಂತ ಹೇಳಿದ್ರೆ, ನಿಫ್ಟಿ 50 ಇಂಡೆಕ್ಸನ್ನು ಒಂದು ಕಡೆ ಹಾಕ್ಕೊಂಡು ಇನ್ನುಳಿದ ಎಲ್ಲ ಇಂಡೆಕ್ಸ್ಗಳನ್ನು ಒಂದರ ನಂತರ ಕಂಪೇರ್ ಮಾಡ್ತಾ ಹೋಗೋದು. ನಿಫ್ಟಿ 50 ಜೊತೆಗೆ ನಿಫ್ಟಿ IT, ನಂತರ ನಿಫ್ಟಿ FMCG, ನಿಫ್ಟಿ ಡಿಫೆನ್ಸ್, ನಿಫ್ಟಿ ಬ್ಯಾಂಕಿಂಗ್, ನಿಫ್ಟಿ ಫಿನಾನ್ಸ್, ನಿಫ್ಟಿ ಮ್ಯಾನುಫ್ಯಾಕ್ಚರಿಂಗ್, ನಿಫ್ಟಿ ಕ್ಯಾಪಿಟಲ್ ಗೂಡ್ಸ್, ನಿಫ್ಟಿ ಹೆಲ್ತ್ ಕೇರ್, ನಿಫ್ಟಿ ಫಾರ್ಮಾ, ಹೀಗೆ ಒಂದರ ನಂತರ ಒಂದು ಇಂಡೆಕ್ಸ್ಗಳನ್ನು ನಾವು ಹಾಕ್ತಾ ಹೋದಾಗ ನಿಫ್ಟಿ 50 ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಅಥವಾ ನಿಫ್ಟಿ 50 ಕರೆಕ್ಷನ್ ಫೇಸಲ್ಲಿ ಇದ್ರೂ ಈ ಸೆಕ್ಟರ್ ಮಾತ್ರ ಕರೆಕ್ಷನ್ ಆಗ್ತಾ ಇರಲ್ಲ, ತನ್ನ ಸ್ಟ್ರೆಂತ್ ತೋರಿಸ್ತಾ ಇರುತ್ತೆ ಅಥವಾ ಬುಲಿಶ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಇಂಥ ಇಂಡೆಕ್ಸ್ಗಳನ್ನು ಸಪರೇಟ್ ಮಾಡ್ತಾ ಬರಬೇಕು. ಈ ಮೂಲಕ ಅರ್ಥ ಆಗೋದೇನು ಅಂತ ಹೇಳಿದ್ರೆ, ನಿಫ್ಟಿ 50 ಕರೆಕ್ಷನ್ ಆಗ್ತಾ ಇದ್ರು ಅಂದರೆ ನಮ್ಮ ಮಾರ್ಕೆಟ್ ಕರೆಕ್ಷನ್ ಫೇಸಲ್ಲಿ ಇದ್ರೂ ಈ ಸೆಕ್ಟರ್ ಮಾತ್ರ ತಾನು ಕರೆಕ್ಷನ್ ಆಗದೆ ತನ್ನ ಸ್ಟ್ರೆಂತನ್ನು ತೋರಿಸ್ತಾ ಇರುತ್ತೆ. ಇಂತಹ ಸೆಕ್ಟರ್ಗಳು ಬಹುತೇಕ ಬಾರಿ ನಿಫ್ಟಿ 50 ರಿಕವರಿ ಆಗಬೇಕಾದ್ರೆ ಇವು ಅತ್ಯಂತ ವೇಗವಾಗಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಲ್ ಟೈಮ್ ಹೈ ಕಡೆಗೆ ತಮ್ಮ ಹೆಜ್ಜೆ ನೀಡಲಿಕ್ಕೆ ಪ್ರಾರಂಭ ಮಾಡ್ತಾ ಬರುತ್ತೆ. ಇಂತಹ ಸೆಕ್ಟರ್ಗಳು ಬರ್ತಕ್ಕಂಥ ಬುಲ್ ರ್ಯಾಲಿಯಲ್ಲಿ ಸೆಕ್ಟರ್ ಲೀಡರ್ ಆಗ್ಲಿಕ್ಕೆ ಯೋಗ್ಯ ಅಂತ ನಾವು ಪಟ್ಟಿ ಮಾಡಬಹುದು. ಇದು ಆ ಸೆಕ್ಟರ್ ಅಥವಾ ಮಾರ್ಕೆಟ್ ನೀಡೋ ಒಂದು ಹಿಂಟ್. ಮಾರ್ಕೆಟ್ ಯಾವಾಗ ಬುಲ್ಲಿಶ್ ಆಗುತ್ತೆ ಅಥವಾ ರಿಕವರಿ ಫೇಸಿಗೆ ಬರುತ್ತೆ, ಆಗ ಈ ಸೆಕ್ಟರ್ಗಳು ಆ ಬುಲ್ ರ್ಯಾಲಿಯನ್ನ ಲೀಡ್ ಮಾಡುತ್ತೆ, ಸೆಕ್ಟರ್ ಹೀರೋಗಳಾಗತ್ತೆ ಅಂತ ಹೇಳಿ ಅದೊಂದು ಹಿಂಟ್ ನೀಡುತ್ತೆ. ನಾನು ಈ ದಿನ ಡಿಸ್ಕಸ್ ಮಾಡ್ತಕ್ಕಂಥ ಸೆಕ್ಟರ್ಗಳು ಮತ್ತು ಅದರ ಸ್ಟಾಕ್ಗಳು ಯಾವುದೇ ಬೈ ಅಥವಾ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ನಾನು ಹೇಳೋ ಸ್ಟಾಕ್ಗಳನ್ನ ಯಾವಾಗ ಬೈ ಮಾಡಬೇಕು ಅನ್ನೋದನ್ನ ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ನಿರ್ಧಾರ ಮಾಡಬೇಕು. ಈಗ ನಾ ಹೇಳಿರೋ ರಿಲೇಟಿವ್ ಸ್ಟ್ರೆಂತ್ ಪ್ರಕಾರ ನಿಫ್ಟಿ 50ಯನ್ನು ಔಟ್ ಪರ್ಫಾರ್ಮ್ ಮಾಡ್ತಾ ಇರೋ ಮೊದಲ ಇಂಡೆಕ್ಸ್ ಯಾವುದು? ಅದು ಡಿಫೆನ್ಸ್. ಎಸ್, ಡಿಫೆನ್ಸ್ನ ಮೆಗಾ ಸೈಕಲ್ ಪ್ರಾರಂಭ ಆಯಿತು ಅಂತಲೇ ನಾವು ಹೇಳಬಹುದು. ಈಗಾಗಲೇ ಡಿಫೆನ್ಸ್ ಸ್ಟಾಕ್ಗಳು ಬಹುತೇಕವಾಗಿ ಓಡಿದೆ. ಡಿಫೆನ್ಸ್ ಸೆಕ್ಟರ್ನ ಕಥೆ ಇಲ್ಲಿಗೆ ಮುಗದೇ ಹೋಯ್ತಾ? ಖಂಡಿತ ನನಗೆ ಹಾಗನ್ಸಲ್ಲ. ಅಂಕಿಅಂಶಗಳನ್ನು ವಿಸ್ತಾರವಾಗಿ ನಾನು ಹೇಳಲಿಕ್ಕೆ ಹೋಗಲ್ಲ, ನೀವೇ ನೋಡಬಹುದು. ಈಗ ಸರ್ಕಾರದಿಂದ ಬಜೆಟಲ್ಲಿ ಡಿಫೆನ್ಸ್ ಸೆಕ್ಟರ್ಗೆ ಅಲೋಕೇಟ್ ಆಗಿರ್ತಕ್ಕಂಥ ಹಣ ಆಗಿರಬಹುದು ಮತ್ತು ಆರ್ಡರ್ ಬುಕ್ಗಳನ್ನು ತಾವು ಗಮನ ಹರಿಸಬೇಕು. ಭಾರತ ಈಗ ಮೊದಲಂತೆ ಅಲ್ಲ. ತನ್ನ ರಕ್ಷಣಾ ವ್ಯವಸ್ಥೆಗೆ ಇಂಪೋರ್ಟ್ನ ಬದಲಾಗಿ ತಾನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದರ ಜೊತೆಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಸಹ ಮಾಡುತ್ತೆ. ಜಾಗತಿಕ ವಿದ್ಯಮಾನಗಳನ್ನು ಗಮನಿಸಿದರೆ ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಅಮೆರಿಕ ಆಗಿರಬಹುದು, ಇಸ್ರೇಲ್ ಆಗಿರ್ಬೋದು, ರಷ್ಯಾ, ಯುಕ್ರೇನ್, ಇರಾನ್, ಗಲ್ಫ್ ಕಂಟ್ರಿಗಳು ಎಲ್ಲ ಯುದ್ಧದಲ್ಲಿ ಮುಳುಗಿ ಹೋಗಿದೆ ಈಗಾಗಲೇ. ಈ ಎಲ್ಲ ರಾಷ್ಟ್ರಗಳ ರಕ್ಷಣಾ ವ್ಯವಸ್ಥೆಗೆ ಮತ್ತೆ ಶಸ್ತ್ರಾಸ್ತ್ರಗಳು ಬೇಕೇ ಬೇಕು. ಈ ಡಿಫೆನ್ಸ್ ಥೀಮ್ ಇವತ್ತಿಗೆ ಮುಗಿಯೋದಲ್ಲ. ಮತ್ತು ಯುದ್ಧದ ಇವತ್ತಿನ ರೀತಿ ನೀತಿಗಳನ್ನು ನಾವು ಗಮನ ಹರಿಸಿದರೆ ಇದು ಕೇವಲ ಮದ್ದುಗುಂಡಗಳಾಗಲಿ ಅಥವಾ ಮಿಸೈಲ್ಗಳ ಯುದ್ಧ ಅಷ್ಟೇ ಅಲ್ಲ, ಇವತ್ತು ಟೆಕ್ನಾಲಜಿಯ ವಾರ್ಫೇರ್ ಆಗಿದೆ, ಡ್ರೋನ್ನ ವಾರ್ಫೇರ್ ಆಗಿದೆ. ಇದಕ್ಕೆ ಡ್ರೋನ್ಗಳು ಬೇಕು, ಆ್ಯಂಟಿ ಡ್ರೋನ್ ಸಿಸ್ಟಮ್ ಬೇಕು, ರಾಡಾರ್ಗಳು ಬೇಕು, ಏರೋಸ್ಪೇಸ್ ಸ್ಟೋರಿ, ಸರ್ವಿಲೆನ್ಸ್ ಸ್ಟೋರಿ, ಈ ಎಲ್ಲ ಥೀಮ್ಗಳು ಒಳಗೊಂಡಂತೆ ಇರ್ತಕ್ಕಂಥದ್ದು ಡಿಫೆನ್ಸ್ ಸೆಕ್ಟರ್. ಈ ಡಿಫೆನ್ಸ್ ಸೆಕ್ಟರ್ನ ಇಂಡೆಕ್ಸನ್ನು ನಾವು ನೋಡಿದರೆ ಇವತ್ತು ಆಲ್ ಟೈಮ್ ಹೈಯಲ್ಲಿ ಬಂದು ಕೂತಿದೆ.
ಪಾರಸ್ ಡಿಫೆನ್ಸ್, ಎಂಟಾರ್ ಟೆಕ್ನಾಲಜಿ, ಡಾಟಾ ಪ್ಯಾಟರ್ನ್ಸ್, ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಈಗಾಗಲೇ ಆಲ್ ಟೈಮ್ ಹೈಯಲ್ಲಿವೆ. ಇದರ ಜೊತೆಗೆ HAL, BEL, BDL, ಯುನಿಮೆಕ್ ಏರೋಸ್ಪೇಸ್ಗಳಂಥ ಸ್ಟಾಕ್ಗಳ ಕುರಿತಂತೆ ನಾವು ಗಮನ ಹರಿಸಬಹುದು. ಎರಡನೇ ಹೀರೋ ಸೆಕ್ಟರ್ ಪವರ್ ಇನ್ಫ್ರಾಸ್ಟ್ರಕ್ಚರ್. ಎಲ್ಲರೂ AI ಬಗ್ಗೆ ಮಾತನಾಡ್ತಾ ಇರ್ತಾರೆ. AIಗೆ ಏನು ಬೇಕು? ಪವರ್ ಬೇಕು. ಡಾಟಾ ಸೆಂಟರ್ಗೆ ಪವರ್ ಬೇಕು. EV ಚಾರ್ಜಿಂಗಿಗೆ ಪವರ್ ಬೇಕು. ಮ್ಯಾನುಫ್ಯಾಕ್ಚರಿಂಗಿಗೆ, ಇಂಡಸ್ಟ್ರಿಯಲ್ ಗ್ರೋತ್ಗೆ ಒಟ್ಟಾರೆ ಪವರ್ ಬೇಕು. ಪವರ್ ಇಲ್ಲದೆ ಇದ್ದರೆ ಯಾವುದೂ ಇಲ್ಲ. ಪವರ್ ಟ್ರಾನ್ಸ್ಫರ್ಗೆ, ಪವರ್ ಕನೆಕ್ಟಿವಿಟಿಗೆ, ಪವರ್ ಸ್ಟೋರೇಜ್ಗೆ ಬೇಕಿರೋ ಕೇಬಲ್ಗಳ ಕುರಿತಂತೆ, ಆಪ್ಟಿಕಲ್ ಫೈಬರ್ಗಳ ಕುರಿತಂತೆ, ಈ ಪವರ್ನ ಸುತ್ತ ಇರೋ ಇನ್ಫ್ರಾಸ್ಟ್ರಕ್ಚರ್ಗಳ ಕುರಿತಂತೆ ನಾವು ಯೋಚನೆ ಮಾಡಿದಾಗ ಪಾಲಿಕ್ಯಾಬ್, KEI ಇಂಡಸ್ಟ್ರೀಸ್, RR ಕೇಬಲ್, ಸ್ಟರ್ಲೈಟ್ ಟೆಕ್ನಾಲಜಿ, ಅಪಾರ್ ಇಂಡಸ್ಟ್ರೀಸ್ ಹೀಗೆ ಈ ಎಲ್ಲ ಸ್ಟಾಕ್ಗಳು ನಮಗೆ ಕಾಣುತ್ತೆ. ಇದರಲ್ಲಿ ಬಹುತೇಕ ಸ್ಟಾಕ್ಗಳು ಈಗ ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿದೆ. ನಾವೀಗಾಗಲೇ ಹೇಳಿದಂತೆ ಇವು ನಿಫ್ಟಿಯನ್ನು ಔಟ್ ಪರ್ಫಾರ್ಮ್ ಮಾಡ್ತಾ ಇದೆ. ಹೀರೋ ಸೆಕ್ಟರ್ ನಂಬರ್ 3 AI ಮತ್ತು ಡಾಟಾ ಸೆಂಟರ್ ಇನ್ಫ್ರಾಸ್ಟ್ರಕ್ಚರ್. AI ಬೆಳಿಬೇಕು ಅಂತ ಹೇಳಿದ್ರೆ ಸರ್ವರ್ಸ್ ಬೇಕು, ನೆಟ್ವರ್ಕ್ಸ್ ಬೇಕು, ಸ್ಟೋರೇಜ್ ಬೇಕು, ಕೂಲಿಂಗ್ ಸಿಸ್ಟಮ್ಸ್ ಬೇಕು. ಈ ವ್ಯವಸ್ಥೆಗೆ ಕೆಲಸ ಮಾಡ್ತಕ್ಕಂಥ ಸ್ಟಾಕ್ಗಳನ್ನು ನಾವು ನೋಡೋದಾದರೆ ನ್ಯೂಟೆಪ್ ಟೆಕ್ನಾಲಜೀಸ್, ಟೆಕ್ನೋ ಎಲೆಕ್ಟ್ರಿಕ್, ಕೂಲಿಂಗ್ ಸಿಸ್ಟಮ್ಸ್ ಅಡಿಯಲ್ಲಿ KRN ಹೀಟ್ ಎಕ್ಸ್ಚೇಂಜ್. AI ಬಳಸೋ ಕಂಪ್ನಿಗಳಿಗಿಂತ AI ಬಳಸಲಿಕ್ಕೆ ಸಹಕಾರಿ ಮಾಡೋ AI ಇನ್ಫ್ರಾ ಕಂಪ್ನಿಗಳ ಕುರಿತಂತೆ ನಾವು ಗಮನ ಹರಿಸಬೇಕು. ಸೆಕ್ಟರ್ ನಂಬರ್ 4 ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಮತ್ತು ಇಂಡಸ್ಟ್ರಿಯಲ್ ಆಟೋಮೇಷನ್. ಇವತ್ತು ಇಡೀ ಜಗತ್ತು ಚೀನಾ +1 ಅನ್ನೋ ಫಾರ್ಮುಲಾವನ್ನು ಬಳಸ್ತಾ ಇದೆ. ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರ್ಗೆ ಕೇವಲ ಚೀನಾ ಮೇಲಷ್ಟೇ ಡಿಪೆಂಡ್ ಆಗದೆ ಬೇರೆ ರಾಷ್ಟ್ರಗಳಲ್ಲೂ ಸಹಿತ ತಮ್ಮ ಇಂಡಸ್ಟ್ರಿಗಳನ್ನು ಹಾಕಬೇಕು ಅಂತ ಎಲ್ಲ ಕಂಪ್ನಿಗಳು ಯೋಚನೆ ಮಾಡುತ್ತೆ. ಚೀನಾ ನಂತರ ಅವರಿಗೆ ಕಣ್ಣಿಗೆ ಕಾಣ್ತಕ್ಕಂಥ ಬಲಿಷ್ಠ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಅದು ಭಾರತ. 20 ವರ್ಷದ ಹಿಂದೆ ಭಾರತ IT ಹಬ್ ಆಗಿತ್ತು. ಈಗ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತಾ ಇದೆ. ಭಾರತ ಸರ್ಕಾರ ಇದಕ್ಕಾಗಿಯೇ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ PLI ಸ್ಕೀಮ್ಗಳನ್ನು ಕೊಡ್ತಾ ಇರುತ್ತೆ. ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳೇನಿದೆ ಅದಕ್ಕೆ ಉತ್ತೇಜನ ಸಿಗುತ್ತೆ. ಒಂದು ದೇಶ ಬೆಳೀತಾ ಇದೆ ಅಂತ ಹೇಳಿದ್ರೆ ಅದರ ಜೊತೆಗೆ ಇಂಡಸ್ಟ್ರೀಸ್ ಗ್ರೋತ್ ಆಗ್ತಾ ಇರುತ್ತೆ. ಇಂಡಸ್ಟ್ರಿಗಳಲ್ಲಿ ಸೆನ್ಸಾರ್ಸ್ ಬೇಕು, ರೋಬೋಟಿಕ್ಸ್ ಬೇಕು, ಜೊತೆಗೆ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಪವರ್ ಹೌಸ್ ಆಗೋಕ್ಕೆ ಆಟೋಮೇಷನ್ ಬೇಕು. ಹಾಗಾಗಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಮತ್ತು ಇಂಡಸ್ಟ್ರಿಯಲ್ ಆಟೋಮೇಷನ್ ಕಡೆ ಕೆಲಸ ಮಾಡ್ತಕ್ಕಂಥ ಕಂಪ್ನಿಗಳ ಕಡೆ ನಾವು ಗಮನ ಹರಿಸೋದಾದರೆ ಡಿಕ್ಸಾನ್ ಆಗಿರಬಹುದು, ಸಿರ್ಮಾ SGS ಟೆಕ್ನಾಲಜಿ ಆಗಿರ್ಬೋದು, ಐಬ್ಲಾನ್ ಟೆಕ್ನಾಲಜಿ ಆಗಿರಬಹುದು, ABB ಇಂಡಿಯಾ, ಕ್ಯುಮಿನ್ಸ್ ಇಂಡಿಯಾ, ಸಿಮನ್ಸ್ ಇಂಡಿಯಾ, ಶೆನಡರ್ ಎಲೆಕ್ಟ್ರಿಕ್ ಇನ್ಫ್ರಾಸ್ಟ್ರಕ್ಚರ್ ಈ ಎಲ್ಲ ಕಂಪ್ನಿಗಳನ್ನು ನಾವು ಸ್ಟಡಿ ಮಾಡಬೇಕು. ಹೇಗೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಥೀಮ್ಗಳನ್ನು ಮೊದಲು ಹುಡುಕ್ತಾರೆ, ಆ ಥೀಮ್ನಲ್ಲಿ 20-25 ಸ್ಟಾಕ್ಗಳಿದ್ದರೆ ಆ ಎಲ್ಲ ಸ್ಟಾಕ್ಗಳನ್ನು ಫಿಲ್ಟರ್ ಮಾಡಿ 3-4 ಸ್ಟಾಕ್ಗಳಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಡೈವರ್ಸಿಫೈ ಮಾಡ್ತಾರೋ, ಹಾಗೆ ನಾವು ಕೂಡ ಯಾವ ಸೆಕ್ಟರಲ್ಲಿ ಸ್ಟ್ರೆಂತ್ ಇದೆ ಮತ್ತು ಆ ಸೆಕ್ಟರ್ನ ಯಾವ ಸ್ಟಾಕ್ಗಳಲ್ಲಿ ಸ್ಟ್ರೆಂತ್ ಇದೆ ಅನ್ನೋದನ್ನು ನಾವು ಈ ಮೂಲಕ ಕಂಡುಹಿಡಿದು ನಮ್ಮ ಇನ್ವೆಸ್ಟ್ಮೆಂಟ್ನ ಒಳ್ಳೆಯ ಸಪೋರ್ಟ್ ಝೋನ್ಗಳಲ್ಲಿ ಅಥವಾ ಬ್ರೇಕ್ಔಟ್ಗಳಲ್ಲಿ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಮನಿ ಮ್ಯಾನೇಜ್ಮೆಂಟ್ ಜೊತೆಗೆ ನಾವು ಇನ್ವೆಸ್ಟ್ ಮಾಡಬೇಕು. ಆಗ ಮಾತ್ರ ಬುಲ್ ಮಾರ್ಕೆಟಲ್ಲಿ ನಾವು ಹಣ ಮಾಡಲಿಕ್ಕೆ ಸಾಧ್ಯ. ಈ ಲರ್ನಿಂಗ್ ಸೆಷನ್ ನಿಮ್ಗೆ ಹೇಗೆ ಅನಿಸ್ತು ಮತ್ತು ನಿಮ್ಮ ಫೇವ್ರೇಟ್ ಸೆಕ್ಟರ್ ಯಾವುದು ಮತ್ತು ಆ ಸೆಕ್ಟರಿನ ಫೇವ್ರೇಟ್ ಸ್ಟಾಕ್ ಯಾವುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ತಲುಪಿಸಿ. ನಮಸ್ಕಾರ.